ದ ಮೋಸ್ಟ್ ಅನ್ಆರ್ಗನೈಸ್ಡ್ ಫಿಲ್ಮ್ ಫೆಸ್ಟಿವಲ್ ಅಂದರೆ ಈ ಸಲ. ರೀಸನ್ ಏನಂದರೆ ಒಂದು ಪ್ಯಾಷನೇಟ್ ಆಗಿ ಎಫರ್ಟ್ ಹಾಕಿ ಮಾಡಿಲ್ಲ, ತುಂಬ ಫಾರ್ಮಲ್ ಆಗಿ ಒಂದು ಫಿಲ್ಮ್ ಫೆಸ್ಟಿವಲ್ ಅದು ಏನು ದೊಡ್ಡ ವಿಷಯ ಅಂತ ಅಂದ್ಕೊಂಡು ಒಂದು ಆ್ಯಟಿಟ್ಯೂಡಲ್ಲಿ ಅವರು ಸಾಧು ಕೋಕಿಲ ಅವರ ಲೀಡರ್ಶಿಪ್ಪಲ್ಲಿ ಆಗ್ತಾ ಇದೆ. ತುಂಬ ಕಂಪ್ಲೇಂಟ್ಗಳು ಬರ್ತಾ ಇದೆ. ಒಂದು ವಿಷಯ ಯಾವತ್ತೂ ಒಂದು ಕಂಪ್ಲೇಂಟ್ ಅಂತ ಒಂದು ಕಡೆಯಿಂದ ಒಂದು ಬಂದರೆ ಓಕೆ ನೆಗ್ಲೆಕ್ಟ್ ಮಾಡ್ಬೋದು. ಬಿಗಿನಿಂಗಿಂದನೇ ಫಿಲ್ಮ್ ಚಾಂಬರಿಂದ ಕಂಪ್ಲೇಂಟ್ ಶುರುವಾಯಿತು, ಡೈರೆಕ್ಟರ್ ಅಸೋಸಿಯೇಷನಿಂದ ಕಂಪ್ಲೇಂಟ್ ಶುರುವಾಯಿತು, ಫಿಲ್ಮ್ ಮೇಕರ್ಸಿಂದ ಕಂಪ್ಲೇಂಟ್ ಶುರುವಾಯಿತು, ಸಿನಿಮಾ ನೋಡದೆ ಮಾಡಿದ್ದಾರೆ ಅಂದ್ಬಿಟ್ಟು. ಅಲ್ಲಿ ನಾವು ಹುಷಾರಾಗಬೇಕಾಗಿತ್ತು. ಓಕೆ ಎಲ್ಲೋ ಪ್ರಾಬ್ಲಮ್ ಇದೆ, ನಾವು ಅದನ್ನು ಸರಿ ಮಾಡ್ಕೋಬೇಕು ಅಂತ ಅನ್ನೋದು ಒಂದು ಮಾಡ್ಕೋಬೇಕಾಗಿತ್ತು. ಅದನ್ನು ಮಾಡ್ಕೊಂಡಿಲ್ಲ. ಏನು ನಾವು ಮಾಡ್ತೀವಿ, ಯಾರು ಏನು ಕೇಳ್ತಾರೆ ಅನ್ನೋ ಒಂದು ಆ್ಯಟಿಟ್ಯೂಡಲ್ಲಿ ಮಾಡುವಾಗ 100% ಈ ಅಲಿಗೇಷನ್ ಅವ್ರು ಫೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಈಸ್ ಆನ್ಸರಬಲ್ ಫಾರ್. ಸರ್, ಈ ಸದ್ಯಕ್ಕೆ ಅವರು ಅಂತ ನಾನು ಹೇಳೋದು ಸಾಧು ಕೋಕಿಲ ಅವರು. ಎಸ್ ಸರ್, ಇದೆಲ್ಲದ್ರ ಜೊತೆಗೆ ಸರ್ ಈಗ ವೇದಿಕೆ ಮೇಲೆ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರು ಚಿತ್ರೋದ್ಯಮದ ಸ್ಟಾರ್ಗಳ ವಿಚಾರವಾಗಿ ಮಾತಾಡೋಂಥ ವಿಚಾರ, ನಟ್ಟು ಬಡ್ನ ಸರಿ ಮಾಡ್ತೀನಿ ಅನ್ನೋದನ್ನು ಚಿತ್ರೋದ್ಯಮದ ಜರ್ನಿ ನೀವು ನೋಡಿದಂಗೆ ಅದನ್ನು ಎಷ್ಟು ಗಂಭೀರವಾಗಿ ತೊಗೊಳ್ತೀರಿ, ಯಾವ ರೀತಿ ಪ್ರತಿಕ್ರಿಯೆ? ಒಂದು ವಿಷಯ ಸರ್, ಅವರು ಏನು ಒಂದು ಇಶ್ಯೂನ ಅಡ್ರೆಸ್ ಮಾಡಿದ್ರು ಅದು ಕರೆಕ್ಟು. ಬಟ್ ಅಡ್ರೆಸ್ ಮಾಡುವ ಆ ವೇದಿಕೆ ಏನಿದೆಯೋ ಅದು ರಾಂಗ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇಂಟರ್ನ್ಯಾಷನಲ್ ಡೆಲಿಗೇಟ್ಸು ಬಂದಿರ್ತಾರೆ. ಅದರಲ್ಲಿ ನಾವು ನಮ್ಮ ಒಂದು ಇಂಡಸ್ಟ್ರಿ ಬಗ್ಗೆ ಇರುವ ಲ್ಯಾಪ್ಸಸ್ನ ಓಪನ್ ಆಗಿ ಅಡ್ರೆಸ್ ಮಾಡೋದು ಖಂಡಿತವಾಗಿ ಸ್ವಲ್ಪ ಬೇಜಾರಾಯಿತು. ಬಟ್ ಅವರು ಅಡ್ರೆಸ್ ಮಾಡಿರೋ ವಿಷಯ ಬಂದು ನಿಜ ಬಂದಿಲ್ಲ ಅನ್ನೋದು. ಅದ್ರ ಬಗ್ಗೆ ನನಗೇನಂದರೆ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಇಮಿಡಿಯೇಟ್ಲಿ ಆ್ಯಸ್ ಎ ಡೆಪ್ಯೂಟಿ CM ಆ್ಯಂಡ್ ಪವರ್ಫುಲ್ ಪೊಲಿಟಿಷಿಯನ್, ತುಂಬ ಆರ್ಗನೈಸ್ಡ್ DKS ಅವ್ರು ಏನು ಮಾಡಿದ್ರು, ಸಾಧು ಕೋಕಿಲ ಇಸ್ ದ ಮೋಸ್ಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಅವ್ರನ್ನ ಕರೆದುಬಿಟ್ಟು ಎಲ್ಲಿ ತಪ್ಪಾಯಿತು, ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಎಲ್ಲ ವಿಷಯಗಳು ಹೊರಗಡೆ ಬರ್ತಾಯಿತ್ತು. ದ ರೆಪ್ರೆಸೆಂಟೇಟಿವ್ ಅಂದರೆ ಯಾರು ಲೀಡರು ಸಾಧು ಕೋಕಿಲ, ಫಿಲ್ಮ್ ಚಾಂಬರ್, ಪ್ರೊಡ್ಯೂಸರ್ ಕೌನ್ಸಿಲ್, ಅಸೋಸಿಯೇಷನ್ನು, ಆರ್ಟಿಸ್ಟ್ ಅಸೋಸಿಯೇಷನ್ ಎಲ್ಲರನ್ನೂ ಕರೆದುಬಿಟ್ಟು ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ನಿಜ ಬಂದಿರೋದು ಸರ್. ಸಾಧು ಕೋಕಿಲ ಅವರು ಸೈಂಟಿಫಿಕ್ ಆಗಿ ಒಂದು ಪ್ರೋಟೋಕಾಲ್ ಪ್ರಕಾರ ಕರೆಕ್ಟಾಗಿ ಎಲ್ಲರನ್ನೂ ಇನ್ವೈಟ್ ಮಾಡಿಲ್ಲ ಅನ್ನೋದು. ಆಮೇಲೆ ಸಾಧು ಕೋಕಿಲ ಅವರು ಹೇಳೋದ್ರಂತ ನಾವು ಹೆಂಗೆ 500 ಜನನ ಕರೆಯೋಕ್ಕಾಗುತ್ತೆ ಅಂತ. ನೀವೆಲ್ಲರೂ ನನ್ನ ಸೆಲೆಬ್ರಿಟಿ ಶೋಗೆ ಬರ್ತೀರಾ, 250 ಜನ ಬರ್ತಾರೆ. 250 ಜನ ನಾವು ಮನೆಗೆ ಹೋಗಿ ಕರೆಯಲ್ವೇ? ಕೆಲವ್ರಿಗೆ ಫೋನ್ ಮಾಡಿ ಹೇಳ್ತೀವಿ ಇಂಪಾರ್ಟೆಂಟ್ ಇರೋರಿಗೆ, ಕೆಲವ್ರಿಗೆ ಏನು ಮೆಸೇಜ್ ಮಾಡ್ತೀವಿ, ಕೆಲವ್ರಿಗೆ ಮೆಸೇಜ್ ಮಾಡಿಬಿಟ್ಟು ಫೋನ್ ಮಾಡ್ತೀವಿ. ಡೈರೆಕ್ಟಾಗಿ ಬಂದು ಕರೆಯೋಕ್ಕಾಗಲ್ಲ ಬನ್ನಿ ಅಂತ ಹೇಳಿದ್ರು. ಒಂದು ಸೆಲೆಬ್ರಿಟಿ ಶೋ ಅಲ್ಲಿ ನಮ್ಮೊಂದು 3 ಆಡಿಟೋರಿಯಂ ಫಿಲ್ ಮಾಡಿಬಿಡ್ತೀವಲ್ವ ಸರ್, 750 ಜನ ಬಂದುಬಿಡ್ತೀವಿ. ಆ ಥರ ಸಾಧು ಸಾರು ಮಿನಿಮಮ್ ಒಂದು 250-300 ಜನಕ್ಕೆ ಫೋನ್ ಮಾಡಿದ್ರು, ಎವ್ರಿ ಡೇ 30 ಜನ 40 ಜನ 50 ಜನ ಅಂತ ಫೋನ್ ಮಾಡಿದ್ರು ಈಸಿಲಿ ಇಡೀ ಇಂಡಸ್ಟ್ರಿನ ಕವರ್ ಮಾಡ್ಬೋದಾಗಿತ್ತು. ಪ್ಲಸ್ ಅವ್ರ ರೆಪ್ರೆಸೆಂಟೇಟಿವ್ ಹೋಗಿ ಇನ್ವಿಟೇಷನ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಅದನ್ನು ಬಿಟ್ಬಿಟ್ಟು ಅದನ್ನು ಇನ್ವೈಟ್ ಮಾಡದೆ ನಾವು ಬಂದಿಲ್ಲ ಅಂತ ಆ್ಯಕ್ಟರ್ಸ್ ಮೇಲೆ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ. ಆ್ಯಕ್ಟರ್ಸ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಕನ್ನಡ ಚಿತ್ರೋದ್ಯಮದಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ವಿಚಾರ 100% ಒಗ್ಗಟ್ಟಿಲ್ಲ. ನನಗೆ ಗೊತ್ತಾಯ್ತು ನಿಮ್ಮ ಏನು ಕ್ವಶನ್ ಅಂತ. ಇಲ್ಲಿ ಏನು ಗೊತ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರು ಇರುವಾಗ ದೇರ್ ವಾಸ್ ಎ ಫೇಸ್ ವ್ಯಾಲ್ಯೂ. ಆಮೇಲೆ ಅವ್ರ ಹಿಂದೆ ಒಬ್ಬ ಲೀಡರ್ ಅಂತ ಎಲ್ಲ ಹೋಗ್ತಾಯಿದ್ರು. ಇವತ್ತು ಒಬ್ಬ ಲೀಡರ್ ಅಂತ ಹೇಳಿದ ತಕ್ಷಣ ಏನು ಜಗಿನ್ ಕ್ವಶನ್ ಕೇಳ್ತಾ ಇದ್ದಾರೆ ಅಂದ ತಕ್ಷಣ ಅವ್ರು ಯೂನಿಯನ್ ಕ್ವಶನ್ ಕೇಳೋದು ಅಂತ. ಇಲ್ಲಿ ಹೆಂಗಾಗಿದೆ ಅಂದರೆ ಈಗೋ ಸರ್, ಇಲ್ಲಿ ಅಜೆಂಡಾ ಅನ್ನೋದೇನು, ಇಂಡಸ್ಟ್ರಿ ವಿಷಯ ಅನ್ನೋದು ಅಜೆಂಡಾ ಬರಲ್ಲ, ಈಗೋ ಬಂದುಬಿಡುತ್ತೆ. ಇವ್ರು ಏನು ಲೀಡ್ ಮಾಡೋದು, ಇವರಿಂದ ನಾನೇನು ಹೋಗೋದು ಅನ್ನೋದು ಬಂದರೆ ಎಲ್ಲ ಅಸೋಸಿಯೇಷನ್ ನೋಡಿ, ಪ್ರೊಡ್ಯೂಸರ್ಸಲ್ಲಿ ಒಂದು 4 ಜನ ಮುಂದೆ ಹಿಂದೆ ಇವನೇನು ನಾವು ಏನೋ ಎಲೆಕ್ಷನಲ್ಲಿ ಸೋತಿರ್ತಾನೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಇವರೇನು ಲೀಡರ್ಶಿಪ್ ಮಾಡೋದು, ಇವರಿಂದ ನಾನೇನು ಹೋಗೋದು. ಈಗೋ ಬಿಟ್ಬಿಟ್ರು ಒಳ್ಳೆಯದಾಗುತ್ತೆ. ಈಗೋ ಇರೋ ತನಕ ನಾವು ಉದ್ಧಾರ ಆಗಲ್ಲ. ನಿಮ್ಮ ಸಿನಿಮಾ ಕೂಡ ಇದೆ, ಬಟ್ ಸಿನಿಮಾಗಳನ್ನು ಉಳಿಸ್ಕೊಳ್ಳೋದೇ ಕಷ್ಟ ಆಗ್ತಾ ಇದೆ. ವಾರಕ್ಕೆ ಕಲೆಕ್ಷನ್ಗಳೇ ಆಗ್ತಾ ಇಲ್ಲ. ಹೌದು, ಕಪಟಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾಗಳಿಗೆ ಸಿಗ್ತಾ ಇರೋಂಥ ರೆಸ್ಪಾನ್ಸಿಬಲ್ ಈ ರೀತಿ ಆದರೆ ಚಿತ್ರೋದ್ಯಮದ ಉಳಿವೆ ಹೆಂಗೆ? ಹೌದು, ಇದನ್ನು ಯಾರು ರಿಲೀಸ್ ಆಗ್ತಾ ಇಲ್ಲ. ಏನಂದರೆ ಇವತ್ತು ಸಿನಿಮಾ ಫುಟ್ಫಾಲು ತುಂಬ ಕಮ್ಮಿ ಆಗ್ತಾ ಇದೆ. ಇದನ್ನು ಇವತ್ತು ನಾವು ನಮ್ಮ ಲ್ಯಾಪ್ಸಸ್ ಏನೇನು ಇದೆಯೋ ಅದನ್ನು ಸರಿ ಮಾಡಿಕೊಂಡ್ರೇ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಸರ್. ಒಂದೇ ಒಂದು ವಿಷಯ, ಒಂದು ಸೆಲೆಬ್ರಿಟಿ ಶೋ ಅಂತ ಅಂದ್ಕೊಳ್ಳಿ, ಒಂದು ಸ್ಟಾರ್ ಸಿನಿಮಾ ಸೆಲೆಬ್ರಿಟಿ ಶೋ ಆಗುವಾಗ ಎಲ್ಲರೂ ಅಲ್ಲಿ ಇರ್ತೀವಿ, ಇನ್ಕ್ಲೂಡಿಂಗ್ ಚಾನಲ್ಸ್, ನೀವು ಅಷ್ಟೇ, ಎಲ್ಲರೂ ಅಲ್ಲಿ ಇರ್ತೀವಿ. ಈಗ ಒಂದು ಟೈರ್ 2 ಆರ್ಟಿಸ್ಟ್, ಟೈರ್ 2 ಡೈರೆಕ್ಟರ್, ಈಗ ನಮ್ಮ ಥರ ಏನೋ ಚಿಕ್ಕವ್ರದ್ದು ಏನೋ ಒಂದು ಮಾಡುವಾಗ ಎಲ್ಲರೂ ಬರೋಣ. ಚಾನಲ್ಸ್ ಬಗ್ಗೆನೂ ಹೇಳ್ತಾ ಇದ್ದೀನಿ, ಎಲ್ಲರ ಬಗ್ಗೆನೂ ಹೇಳ್ತಾ ಇದ್ದೀನಿ, ಬರೋಲ್ಲ. ಈ ಡಿಫ್ರೆನ್ಸಸ್ ಇರಬಾರ್ದು. ಸಿನಿಮಾ ಥರ ನೋಡಿಬಿಡ್ಬೇಕು ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಅಲ್ಲಿ ಮಾಡುವಾಗ ಅದು ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಈಗ ಚಾನಲ್ಗೆ ಬೈದಿದ್ದೀನಿ ಅಂತ ಚಾನಲ್ ಅವರಿಗೆ ನನ್ನ ಬೈತಾರೆ. ಸಬ್ಸಿಡಿ ವಿಚಾರ ಚರ್ಚೆ ಆಗ್ತಾ ಇದೆ. ಹೌದು, ನನ್ನ ನಾಲೆಡ್ಜಿಗೆ ಬಂತು. ಏನೋ ಕಮಿಟಿ ಕೊಟ್ಟಿರೋದು ಒಂದು ಲಿಸ್ಟು, ಪಬ್ಲಿಷ್ ಆಗಿರೋದು ಒಂದು ಲಿಸ್ಟು ಅನ್ನೋದು ಬರ್ತಾ ಇದೆ. ಆ ಕಮಿಟಿ ಚೇರ್ಮನು, ಆ ಕಮಿಟಿ ಮೆಂಬರ್ಸೇ ಇದನ್ನ ಬಗ್ಗೆ
ಕ್ರಮ ತಗೋಬೇಕು ಅನ್ನೋದು ನನ್ನ ಒಪಿನಿಯನು. ಇದನ್ನು ತುಂಬ ಸೀರಿಯಸ್ ಇಶ್ಯೂ ಇದು. ಸೈನ್ ಮಾಡಿ ಕೊಟ್ಟಿರೋದು ಒಂದು ಲಿಸ್ಟು. ದೇವರವರ ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ರೀತಿ ಸರ್ಕಾರ ಏನೋ ಸಬ್ಸಿಡಿ ಕೊಡುತ್ತೆ. ಪ್ರತಿ ಸಬ್ಸಿಡಿ ಸಿನಿಮಾ ಸೆಲೆಕ್ಟ್ ಆಗಬೇಕಂದ್ರೆ 2 ಲಕ್ಷ ರೂಪಾಯಿ ಕಮಿಷನ್ ಕೊಡಬೇಕು. ಇದೇನು ದಂಧೆ ಅಂತ ಸರ್, ನನಗೆ ಐ ಹ್ಯಾವ್ ನೋ ಎವಿಡೆನ್ಸ್. ಜನರಲ್ಲಿ ನಾನು ಕೇಳಿದ್ದೀನಿ ದುಡ್ಡು ಕೊಟ್ಟು ಮಾಡಿಸ್ಕೊಳ್ತಾರೆ ಅನ್ನೋದು. ಸರ್, ಇದಿದೆಲ್ಲ ಏನೋ ಲಂಚ ತಗೊಳ್ಳೋರು, ಈ ವಿಷಯ ಬಂದು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಲ್ಲ ವಿಷಯದಲ್ಲೂ ಇದೆ. ಗೌರ್ಮೆಂಟಿಂದ ಒಂದು ದುಡ್ಡು ಬಂದ ತಕ್ಷಣ ಅದರಲ್ಲಿ ಎಷ್ಟು ನಾವು ಲೂಟಿ ಹೊಡೆಯೋಣ, ಮಿಕ್ಕಿದ್ದು ಮಾತ್ರ ನಾವು ಪ್ರಾಜೆಕ್ಟಿಗೆ ಕೊಡೋಣ ಅನ್ನೋದು ಎಲ್ಲ ಇದರಲ್ಲೂ ಇದೆ. ಅದು ಸಿನಿಮಾದಲ್ಲೂ ಆಗ್ತಾ ಇದೆ. ಇದು ದುರಂತ ಸರ್, ದುರಂತ, ನಿಜವಾಗ್ಲೂ ದುರಂತ. ನಾವು ಎಲ್ಲ ಕಡೆನೂ ಎಲ್ಲ ಕಡೆನೂ ದುಡ್ಡು ಮಾಡಬೇಕು ಅಂತ ನೋಡಿದ್ರೆ ಕಷ್ಟ ಆಗಿಬಿಡುತ್ತೆ. ಆಮೇಲೆ ನನಗೆ ಇಲ್ಲಿನ ನಾನು ಒಂದು ಪಾಸಿಟಿವ್ ವಿಷಯವನ್ನು ನಾನು ಚಾನಲ್ಸ್ ಬಗ್ಗೆ ಹೇಳ್ತೀನಿ. ಕೆಲವು ಟೈಮ್ ನಾವು ಸಿನಿಮಾ ರಿಲೀಸ್ ಮಾಡುವಾಗ ಕಮರ್ಷಿಯಲ್ಸ್ ಕೊಡೋಲ್ಲ. ಕಮರ್ಷಿಯಲ್ ಅಂದರೆ ಸ್ಪಾಟ್ಸ್ ಕೊಡೋಲ್ಲ. ಆ ಟೈಮಲ್ಲಿ ಸರ್ ಕಮರ್ಷಿಯಲ್ ಇಲ್ಲ ಅಂದರೆ ಬರೋಕ್ಕಾಗಲ್ಲ ಅಂತ ಹೇಳುವಾಗ ಇಲ್ಲ ಚೂರು ಹೆಲ್ಪ್ ಮಾಡಿದ್ರೆ ಮಾಡಿಬಿಡ್ತಾರೆ. ಅಲ್ಲಿನೂ ಇಲ್ಲ ಸರ್ ನೀವು ದುಡ್ಡು ಕೊಟ್ಟರೆ ಬರೋದು ಅಂತ ಯಾರು ಹೇಳಲ್ಲ ಅಲ್ವಾ. ಸೊ ಎಲ್ಲ ಕಡೆನೂ ದುಡ್ಡು ಮಾಡಬೇಕು, ಎಲ್ಲ ಕಡೆನೂ ದುಡ್ಡು ಮಾಡಿದ್ರೆ ನಾನು ಬರ್ತೀನಿ ಅಂತ ಹೇಳಿದ್ರೆ ಈ ಲಂಚ ಏನಾದರೂ ಬಂದೇ ಬರುತ್ತೆ. ದುಡ್ಡು ಹೊಡೆಯೋದು ಮಾಡೇ ಮಾಡ್ತಾರೆ. ಸರಿ ಸರ್, ಥ್ಯಾಂಕ್ ಯು. ನೆಟ್ಟು ಬೋಲ್ಟ್ ವಿಚಾರ ನಾನೇನು ಹೇಳೋದು ಏನು ಗೊತ್ತಾ, ಅವರು ಅಡ್ರೆಸ್ ಮಾಡಿರೋದು ಡಿ ಕೆ ಸರ್ ಅಡ್ರೆಸ್ ಮಾಡಿರೋ ವಿಷಯ ಸರಿ. ಅಂದರೆ ನಾವು ಇಷ್ಟು ಖರ್ಚು ಮಾಡಿ ಮಾಡ್ತಾಯಿದ್ದೀವಿ, ನೀವು ಬಂದಿಲ್ಲ ಎಲ್ರಿಗೂ ಹೇಳಿದ್ದಾರೆ. ಆ್ಯಕ್ಟರ್ಸ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ, ಡಿಸ್ಟ್ರಿಬ್ಯೂಟರ್ಸ್ ಎಲ್ರಿಗೂ ಹೇಳಿದ್ದಾರೆ. ಇಂಡಸ್ಟ್ರಿ ಪೂರ್ತಿ ಬಂದಿಲ್ಲ ಅನ್ನೋದ್ರ ಬಗ್ಗೆ ಅವರು ಎಕ್ಸ್ಪ್ರೆಸ್ ಮಾಡಿರುವ ವಿಷಯ ಸರಿ. ನನ್ನ ಪ್ರಕಾರ ಆ ಸ್ಟೇಜಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡದೇ ಇದ್ದರೆ ಚೆನ್ನಾಗಿರೋದು ಅನ್ನೋದು ನನ್ನ ಒಪಿನಿಯನ್. ಯಾಕೆ ಅಂತ ಹೇಳಿದ್ರೆ ಅಂಥ ವಿಷಯವನ್ನು ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಇಂಟರ್ನ್ಯಾಷನಲ್ ಡೆಲಿಗೇಟ್ಸು ಬಂದಿರ್ತಾರೆ. ಅವ್ರ ಮುಂದೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಈ ಥರ ಒಂದು ಮಾತಾಡಿರೋದು ಸ್ವಲ್ಪ ನೋವಾಗುತ್ತೆ. ಬಟ್ ಅದಕ್ಕೆ ಜಾಗ ಮಾಡಿಕೊಟ್ಟಿರೋ ನಮ್ಮ ಇಂಡಸ್ಟ್ರಿಯವರೇ. ಅದೇ ಥರ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ಇದು ಪಕ್ಕಾ ರೆಸ್ಪಾನ್ಸಿಬಲ್ ಒಂದು ಸಾಧು ಕೋಕಿಲ ಸರ್. ಅವ್ರನ್ನ ಕರೆದುಬಿಟ್ಟು ಫಿಲ್ಮ್ ಚಾಂಬರ್ನ ಕರೆದು, ಪ್ರೊಡ್ಯೂಸರ್ ಅಸೋಸಿಯೇಷನ್ನ ಕರೆದು ಏನಾಯಿತು, ಎಲ್ಲಿ ತಪ್ಪಾಯಿತು ಅಂತ ಒಂದು ಮೀಟಿಂಗ್ ಮಾಡಿ ಅದನ್ನು ರೆಕ್ಟಿಫೈ ಮಾಡಿದ್ರೆ ಸರಿ ಹೋಗಿರೋದು ಅಂತ ನನಗೆ ಅನಿಸುತ್ತೆ. ಪ್ರಾಬಬ್ಲಿ ಕ್ಲೋಸಿಂಗ್ ಸೆರೆಮನಿಯಲ್ಲಿ ಇದು ಎಷ್ಟು ಸರಿಯಾಗುತ್ತೆ ಅಂತ ಅನ್ಕೊಳ್ತೀನಿ. ಎಷ್ಟು ಜನ ನಿರ್ದೇಶಕರು, ನಟರು ಕೂಡ ಒಂದಿಷ್ಟು ಜನ ಹೇಳಿದ್ದಾರೆ. ನಿಮಗೂ ಕೂಡ ಆಹ್ವಾನ ಬಂದಿದೆ. ಬೇರೆ ಬೇರೆ ದೇಶದವರಿಗೆ, ಬೇರೆ ಬೇರೆ ರಾಜ್ಯದವರಿಗೆ ಆಹ್ವಾನ ಹೋಗಿದೆ, ನಮಗೆ ಬಂದಿಲ್ಲ. ಇಲ್ಲಿ ಪ್ರಾದೇಶಿಕವಾಗಿ ನಮಗೂ ಬಂದಿಲ್ಲ ಅಂತ ಹೇಳಿ. ಒಂದು ವಿಷಯ ಏನಂದರೆ ಕೆಲವು ಟೈಮ್ ಈಗ ಸಾಧು ಕೋಕಿಲ ಸರ್ ಏನೋ ಎಲ್ಲೊಂದು ಕಡೆ ಹೇಳಿದ್ರಂತೆ ಎಲ್ಲರೂ ಇನ್ವೈಟ್ ಮಾಡೋಕ್ಕಾಗಲ್ಲ ಅಂತ. ಅದು ತಪ್ಪಾಗುತ್ತೆ. ಒಬ್ಬ ಜವಾಬ್ದಾರಿ ಆಗಿರುವ ಒಬ್ಬ ಚೇರ್ಮನ್ ಕಡೆಯಿಂದ ಆ ಸ್ಟೇಟ್ಮೆಂಟ್ ಬರಬಾರ್ದಾಗಿತ್ತು. ಹೆಂಗಂದರೆ ಒಂದು 500 ಜನನ ಒಂದು ಇನ್ವೈಟ್ ಫೋನ್ ಮಾಡಿ ಕರೆಯೋದು ದೊಡ್ಡ ವಿಷಯ. 500 ಜನ ಮನೆಗೆ ನೀವು ಹತ್ತಕ್ಕಾಗಲ್ಲ. ಅವರು ಮನೆ ಬಾಗಿಲ ಹತ್ರ ಹೋಗಿ ಸರ್ ಬನ್ನಿಂತ ಕರೆಯೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 3 ಜನ ಮೇಯ್ನ್ ಆಗಿರೋರು, ಡೈರೆಕ್ಟರ್ಸಲ್ಲಿ ಇಷ್ಟು ಜನ, ಪ್ರೊಡ್ಯೂಸರ್ಸಲ್ಲಿ ಇಷ್ಟು ಜನ ಮಾಡಿ ಒಂದು ಫಿಲ್ಮ್ ಈಗ ಎಲ್ಲರಿಗೂ ಅಸೋಸಿಯೇಷನ್ ಇದೆ. ಆ ಅಸೋಸಿಯೇಷನ್ಗೆ ಬಂದುಬಿಟ್ಟು ನೋಡಿ ಇವತ್ತು ಎಲ್ಲರನ್ನೂ ಕರೀರಿ, ನಾನು ಬಂದು ಎಲ್ಲರನ್ನೂ ಇನ್ವೈಟ್ ಮಾಡಿಬಿಟ್ಟು ಅಂತ ಅದು ಅಸೋಸಿಯೇಷನ್ ಕಾಲ್ಡ್ ಆ್ಯಕ್ಟರ್ಸ್ ಅಸೋಸಿಯೇಷನ್ ಹೇಳಿದ್ರೆ ಆವತ್ತು ಅಲ್ಲಿ ಆ್ಯಕ್ಟರ್ಸ್ ಅಸೋಸಿಯೇಷನ್ಗೆ ಬಂದುಬಿಟ್ಟು ನೀವೆಲ್ಲರೂ ಬಂದು ಇದು ಮಾಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಎ ರೆಪ್ರೆಸೆಂಟೇಷನ್ ಟು ದಟ್. ಆ ಥರ ಸರ್ ಒಂದು ವಿಷಯ ಅಂದರೆ ಎಫರ್ಟು, ಪ್ಯಾಷನ್ ಅದನ್ನು ಹಾಕಿದ್ರೆ ಈಸಿಯಾಗಿ ಮಾಡ್ಬೋದಾಗಿತ್ತು. ಎನಿವೆ ಇಟ್ ಇಸ್ ಮೈ ಮೆಥಡ್. ಬಟ್ ಒಂದು ಮಾತ್ರ ನಾನು ಎಲ್ಲೋ ಒಂದು ಕಡೆ ಹೇಳ್ತೀನಿ, ಒಂದು ಸಲ ಆರ್ಗನೈಸಿಂಗ್ ಅಂದರೆ ಏನು, ಒಂದು ಫಿಲ್ಮ್ ಫೆಸ್ಟಿವಲ್ ಏನು ಅನ್ನೋದಕ್ಕೆ ಸ್ವಲ್ಪ ಚೆನ್ನಾಗಿ ಅದನ್ನ ಸೈಂಟಿಫಿಕ್ಕಾಗಿ ಫಾರ್ಮುಲಾ ಕೆಲಸ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಓಕೆ ಸರ್, ನಟ್ಟು ಬೋಲ್ಟು ವಿಚಾರ ಪಕ್ಕಕ್ಕಿಡೋಣ. ಇವಾಗ DKC ಅವರು ಹೇಳಿದ್ದಾರೆ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಸಾಧು ಕೋಕಿಲ ಅವ್ರನ್ನ ಯಾಕೆ ಮಾಡಿದೀವಿ ಅಂತ ಒಂದು ರೀಸನ್ ಕೊಟ್ಟಿದ್ದಾರೆ. ಅವರು ಮೇಕೆದಾಟಕ್ಕೆ ಬಂದಿದ್ರು, ಅವ್ರನ್ನ ಗುರುತಿಸಿದ್ವಿ, ಅದಕ್ಕೆ ಮಾಡಿದ್ವಿ ಅಂತ. ಇದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ಅದನ್ನ ಬಗ್ಗೆ ಐ ಹ್ಯಾವ್ ನೋ ಕಮೆಂಟ್ಸ್. ಬಟ್ ಒಂದು ವಿಷಯ ಏನಂದರೆ ಈಗ ಸಾಧು ಕೋಕಿಲ ಅವರು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಾಗಿ, ಒಬ್ಬ ಡೈರೆಕ್ಟ್ರಾಗಿ ಓಕೆ ಕಮರ್ಷಿಯಲ್ ಸಿನಿಮಾ ಬಿಟ್ಟಾಕೋಣ, ಮ್ಯೂಸಿಕ್ ಡೈರೆಕ್ಟ್ರಾಗಿ ಒಬ್ಬ ಆ್ಯಕ್ಟರಾಗಿ ಒಂದು ಅಷ್ಟು ಅಚೀವ್ ಮಾಡಿದ್ದಾರೆ. ಆ ಪೋಸ್ಟಲ್ಲಿ ಕೂತ್ಕೊಳ್ಳೋಕ್ಕೆ ಅವ್ರಿಗೆ ಆ ಒಂದು ಕ್ವಾಲಿಫಿಕೇಷನ್ ಇದೆ ಎನ್ನುವುದನ್ನಲ್ಲಿ ಎರಡನೇ ಮಾತು ಇಲ್ಲ. ಬಟ್ ಅದರಲ್ಲಿ ಅವರು ಎಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ ಅನ್ನೋದನ್ನ ಇರುತ್ತೆ ಅಲ್ಲ. ಫಾರ್ ಎಕ್ಸಾಂಪಲ್ ಇವತ್ತು ನೀವು ರಿಪೋರ್ಟರ್ ಆಗಿದ್ದೀರಾ, ನೀವು ರಿಪೋರ್ಟರ್ ಆಗಿರೋಕ್ಕೆ ಮಾತ್ರ ನಾನು ಇಷ್ಟ ಅಂತ ಸಪೋಸ್ ನಿಮಗೆ ಇದ್ದರೆ ನಾನು ನಿಮ್ಮನ್ನು ತಗೊಂಡೋಗಿ ಚಾನಲ್ ಹೆಡ್ಡಾಗಿ ಮಾಡೋದು, ನಿಮಗೆ ಇಂಟ್ರೆಸ್ಟೇ ಇಲ್ದಿರೋ ಕೆಲಸನ ಕೊಟ್ಟರೆ ಅಯ್ಯೋ ನಾನು ರಿಪೋರ್ಟ್ರಾಗಿ ಕಂಫರ್ಟಬಲ್ ಇದ್ದೆ ಅನ್ನೋದು ಇರುತ್ತಲ್ಲ. ಪ್ರಾಬಬ್ಲಿ ಸಾಧು ಕೋಕಿಲ ಅವರಿಗೆ ಅವರು ಈ ಮೇ ಬಿ ಹ್ಯಾವಿಂಗ್ ದ ಕ್ವಾಲಿಫಿಕೇಷನ್, ಬಟ್ ಅವ್ರಿಗೆ ಈ ಅಧ್ಯಕ್ಷರ ಸ್ಥಾನದಲ್ಲಿ ಕೂತ್ಕೊಂಡು ಇಷ್ಟನ್ನು ಎಕ್ಸಿಕ್ಯೂಟ್ ಮಾಡಬೇಕು ಇಂಟ್ರೆಸ್ಟ್ ಇಲ್ಲದೇ ಇರ್ಬೋದು. ಅದನ್ನು ಗೊತ್ತಿಲ್ಲದೆ ನಾವು ಏನೋ ಕೊಟ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ ಕೆಲವು ವಿಷಯ. ಪಕ್ಷಾತೀತವಾಗಿ ಒಂದು ಕಾರ್ಯಕ್ರಮ ಮಾಡಿದೆ, ಕಲಾವಿದರು ಭಾಗವಹಿಸಿದ ಪಕ್ಷ ಒಂದೇ ಏಕಪಕ್ಷೀಯವಾಗಿ ಮಾಡಿದಂಥ ಅದೊಂದು ವಿಷಯ ಇದೆ ಸರ್. ಅದೊಂದು ವಿಷಯ ಇದೆ ಏನಂದರೆ ಪಾರ್ಟಿ ರಿಲೇಟೆಡ್ ಆಗಿ ಒಂದು ವಿಷಯ ಮಾಡುವಾಗ ಕಲಾವಿದರು ಬಂದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಕಷ್ಟ ಆಗುತ್ತೆ. ಬಿಕಾಸ್ ಸರ್ ಸಪೋಸ್ ಇಫ್ ಇಟ್ ಈಸ್ ಎ ಕಾಮನ್ ಇದು ಪಾರ್ಟಿ ರೆಪ್ರೆಸೆಂಟೇಷನ್ ಇಲ್ಲದೆ ಒಂದು ವಿಷಯವನ್ನು ಮಾಡ್ತೀವಿ, ಒಂದು ನಮ್ಮ ಸೋಷಿಯಲ್ ಕಾಸ್ಗೋಸ್ಕರ ಮಾಡ್ತೀವಿ ಅಂದರೆ ಎಲ್ಲ ಬಂದು ನೆನ್ಕೊಳ್ತಾರೆ. ಒಂದು ಪಾರ್ಟಿ ರಿಲೇಟೆಡ್ ಅನ್ನುವಾಗ
ಕಲಾವಿದರು ಜನರಲಿ ಯೋಚನೆ ಮಾಡ್ತಾರೆ. ಕಲಾವಿದರು ಮಾತ್ರ ಅಲ್ಲ, ಎನಿ ಇಂಡಸ್ಟ್ರಿ ಪರ್ಸನ್ ಮೇಲೆ ಥಿಂಕ್. ಸರ್ ಇವರು ಸಬ್ಸಿಡಿ ವಿಚಾರವಾಗಿ ಗೊತ್ತಾಯಿತು. ಏನಂದರೆ ಈಗ ನಮ್ಮ ಕಿವಿಗೆ ಏನು ಬಂತಂದರೆ ಯಾವುದೋ ಚೇರ್ಮನ್ನು ಮತ್ತು ಕಮಿಟಿ ಮೆಂಬರ್ಸ್ ಬಂದು ಒಂದು ಲಿಸ್ಟ್ ಕೊಟ್ಟಿದ್ದಾರಂತೆ, ಬಟ್ ಹೊರಗಡೆ ಬಂದಿರೋದು ಬೇರೆ ಲಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ಜಾಯಿಂಟ್ ಡೈರೆಕ್ಟರ್ ನವೀನ್ ಮೇಲೆ ತುಂಬ ಅಲಿಗೇಷನ್ಸ್ ಇದೆ. ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಜಾಯಿಂಟ್ ಡೈರೆಕ್ಟರ್ ನವೀನ್ ಮೇಲೆ ತುಂಬ ಅವ್ರು ಇಂಟರ್ಫೇರ್ ಆಗ್ತಾ ಇದ್ದಾರೆ. ಈ ಸಿನಿಮಾ ಕೊಡಿ, ಆ ಸಿನಿಮಾ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಅಲಿಗೇಷನ್ಸ್ ಇದೆ. ನಮ್ಮ ಹತ್ರ ಯಾವ ಎವಿಡೆನ್ಸು ಇಲ್ಲ, ಬಟ್ ಕಿವಿ ಮಾತುಗಳೇ ಇದು. ಬಟ್ ಸೀರಿಯಸ್ಲಿ ದಿಸ್ ಹಸ್ ಟು ಬಿ ಅಡ್ರೆಸ್ಡ್. ಇದು ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಕಮಿಷನರು ಇದನ್ನು ಸೀರಿಯಸ್ ಆಗಿ ತೊಗೊಂಡು ಈ ಥರ ನಡೀತಾ ಇದೆ ಅಲ್ಲ ಅಂದರೆ ಪ್ರೆಸ್ಸವ್ರು ಹೋಗಿ ಕೇಳಬೇಕು. ನೀವೇ ಹೋಗಿ ಅವ್ರ ಹತ್ರ ಸರ್ ಈ ಥರ ನಡೀತಾ ಇದೆ ಅಂತೆಲ್ಲ ಲಿಸ್ಟು ಒಂದು ಕೊಟ್ಟಿರೋದು ಒಂದು ಲಿಸ್ಟು, ಹೊರಗಡೆ ಬಂದಿರೋದು ಒಂದು ಲಿಸ್ಟ್ ಅಂತ ಹೇಳ್ತಾ ಇದ್ದಾರೆಲ್ಲ, ಏನು ವಿಷಯ ಅಂತ ನೀವು ಕೇಳಬೇಕು. ಆವಾಗ ನೀವು ಕೇಳ್ಬೋದು, ಅವ್ರು ಕೊಟ್ಟಿರೋ ಲಿಸ್ಟ್ ಕೊಡಿ, ಇವ್ರು ಕೊಟ್ಟಿರೋ ಲಿಸ್ಟ್ ಕೊಡಿ ಅಂತ ಕೇಳಿದ್ರೆ ಗೊತ್ತಾಗುತ್ತೆ. ಕರಪ್ಷನ್ ನಡೀತಾ ಇದೆ ಗೊತ್ತಿಲ್ಲ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಕರಪ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏನೋ ಒಂದೊಂದು ಸಿನಿಮಾಗೆ 2 ಲಕ್ಷ ತೊಗೊಳ್ತಾರಂತೆ, 3 ಲಕ್ಷ ಅಂತ, ಆಮೇಲೆ 25 ಲಕ್ಷ ಸಬ್ಸಿಡಿ ಸಿಗೋದು ಸಿನಿಮಾಗೆ 10 ಲಕ್ಷ ತೊಗೊಳ್ತಾರಂತೆ. ಇದೆಲ್ಲ ಬರ್ತಾ ಇದೆ, ಬಟ್ ನಮಗೇನು ಅದ್ರ ಬಗ್ಗೆ ಮಾಹಿತಿ ಇದೆ. ಅಂದರೆ ಮಾಹಿತಿ ಅಂದರೆ ಲೈಕ್ ನ್ಯೂಸ್ ಅಷ್ಟೇ ಹರ್ಡ್ ಮಾಡ್ತೀವಿ, ಬಟ್ ಎವಿಡೆನ್ಸ್ ಇಲ್ಲ. ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಸರ್ ಸದ್ಯಕ್ಕೆ ಆಗಿರೋ ಬೆಳವಣಿಗೆ, DKಶಿ ಅವರು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಇವಾಗ ರಕ್ಷಿತಾ ಅವರ ತಮ್ಮ ರಾಣಾ ಅವರ ಸಿನಿಮಾ ಶೂಟಿಂಗ್ ನಡೀತಾ ಇದೆ ತುಮಕೂರಲ್ಲಿ. ಸೊ ಈಗ ಅರಣ್ಯಾಧಿಕಾರಿಗಳು ರೇಡ್ ಮಾಡಿದ್ರಂತೆ, ಅಲ್ಲಿ ಶೂಟಿಂಗ್ಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೂ ಇಲ್ಲಿಗೂ ಏನೋ ಕನೆಕ್ಷನ್ ಇದೆಯಾ ಅನ್ನುವಂಥದ್ದನ್ನ ಅದಕ್ಕೆ ಸಾರ್ವಜನಿಕ ಚಾನ್ಸಸ್ ಇಲ್ಲ. ಒಂದು ವಿಷಯ, ನಾವು ಯಾವತ್ತೂ ಒಂದು ಲೀಗಲಿ ಒಂದು ಪರ್ಮಿಷನ್ ತೊಗೊಂಡು ಹೋಗುವಾಗ ಯಾರು ಏನು ಅಬ್ಜೆಕ್ಟ್ ಮಾಡಲ್ಲ. ಅದರಲ್ಲಿ ಒಂದು ಪರ್ಮಿಷನ್ ಇಷ್ಟು ಕಂಡೀಷನ್ಸ್ ಹಾಕಿರ್ತಾರೆ, ಆ ಕಂಡೀಷನ್ಸ್ನ ಫಾಲೋ ಮಾಡಿದ್ರೆ ಮಾಡಲ್ಲ. ಇದಕ್ಕೆ ಸಂಬಂಧ ಅಂತ ನಾನು ಐ ಡೋಂಟ್ ಥಿಂಕ್. ಓಕೆ ಸರ್, ಫೈನಲ್ ಆಗಿ ಸೊ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಆದಂಥ ದೊಡ್ಡ ಬೆಳವಣಿಗೆ ಏನೋ ತಲೆ ತಗ್ಸುವಂಥ ವಿಚಾರನೋ ಏನು ಹೇಳ್ಬೋದು? ನೆಕ್ಸ್ಟ್ ಇವಾಗ ಶೂಟಿಂಗಲ್ಲಿ ಭಾಗಿಯಾಗ್ತಾ ಇದ್ದಾರೆ ನೆಕ್ಸ್ಟ್ ವೀಕಿಂದ ಡೆವಿಲ್ ಶೂಟಿಂಗಲ್ಲಿ. ದರ್ಶನ್ ಸರ್, ಎಸ್ ಸಿ ಇಟ್ಸ್ ವಿ ಹ್ಯಾವ್ ಟು ಸೇ ವೆಲ್ಕಮ್ ಬ್ಯಾಕ್ ದರ್ಶನ್ ಸರ್ ಅಂತ ಹೇಳಬೇಕು. ಲೀಗಲಿ ಅವ್ರಿಗೇನು ಒಂದು ವಿಷಯಗಳು ನಡೀತಾ ಇದೆ, ಕಾನೂನು ಅದು ಕೆಲಸವನ್ನು ಅದು ಮಾಡ್ತಾ ಹೋಗುತ್ತೆ. ಬಟ್ ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ, ಪ್ರೊಡ್ಯೂಸರ್ ಆಗಿ ಅವ್ರು ಬರೋದನ್ನು ಡೆಫಿನೆಟ್ಲಿ ವೆಲ್ಕಮ್ ಮಾಡ್ತೀವಿ. ಎಲ್ಲೋ ಒಂದು ಕಡೆ ಯಾರೋ ಒಬ್ಬ 20-25 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋದಕ್ಕೆ ಕಾಯ್ತಾ ಇದ್ದಾನೆ ಅಂದರೆ, ನಾವು ಪ್ರಕಾಶ್ ಸರ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಡೈರೆಕ್ಟರ್ ಪ್ರಕಾಶ್ ಅವ್ರ ಬಗ್ಗೆ, ಮಿಲನ ಪ್ರಕಾಶ್ ಅವ್ರ ಬಗ್ಗೆ. ಸೊ ಅವ್ರಿಗೆ ಒಳ್ಳೇದಾಗಬೇಕು. ದರ್ಶನ್ ಸರ್ ಅಷ್ಟೇ. ಇವತ್ತು ಒಂದು ಕೇಸು ಪೆಂಡಿಂಗಲ್ಲಿರುವಾಗ ನಾವೆಲ್ಲ ಸಾಮಾನ್ಯರು, ನಾವು ಬಂದು ಇವರು ಮಾಡಿದ್ರು ಅಂತ ಬ್ಲೇಮ್ ಮಾಡೋಕ್ಕಾಗಲ್ಲ. ದ ಕೇಸ್ ಇಸ್ ದೇರ್ ಇನ್ ದ ಕೋರ್ಟ್ ವಿಲ್ ಡಿಸೈಡ್ ಅಷ್ಟೇ. ಇವತ್ತು ಇದರಲ್ಲಿ ಒಬ್ಬ ಇಂಡಸ್ಟ್ರಿ ಪರ್ಸನ್ ಆಗಿ ಐ ವೆಲ್ಕಮ್. ಥ್ಯಾಂಕ್ ಯು ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.